ತಾಲೂಕಿನ ಹಣಿಕೇರಿ ಗ್ರಾಮದ ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ಸಾರ್ವಜನಿಕರು, ಕೂಲಿ ಕಾರ್ಮಿಕರು, ವ್ಯಾಪಾರಸ್ಥರು ಹಾಗೂ ಆಸ್ಪತ್ರೆಗಳಿಗೆ ತೆರಳುವ ರೋಗಿಗಳು ಬೆಳಗಾವಿಗೆ ಹೋಗಿ ಬರಲು ಹಲವು ವರ್ಷಗಳಿಂದ ತೀವ್ರ ತೊಂದರೆ ಅನುಭವಿಸುತ್ತಿದ್ದರು. ಈ ಸಮಸ್ಯೆಗೆ ಇದೀಗ ಪರಿಹಾರ ದೊರೆತಿದ್ದು, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಬೆಳಗಾವಿಯಿಂದ ಹಣಿಕೇರಿ ಗ್ರಾಮಕ್ಕೆ ಮುಂಜಾನೆ ಹಾಗೂ ಸಾಯಂಕಾಲ ನೂತನ ಬಸ್ ಸೇವೆಯನ್ನು ಆರಂಭಿಸಿದೆ. ಈ ಬಸ್ ಸೌಲಭ್ಯಕ್ಕಾಗಿ ಸುವರ್ಣ ಕರ್ನಾಟಕ ರಕ್ಷಣಾ ವೇದಿಕೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಬಸವರಾಜ್ ತುಬಾಕಿ ಹಾಗೂ ರೈತ ಘಟಕದ ರಾಜ್ಯಾಧ್ಯಕ್ಷ ರಾಜನಾಯಕ್ ಪಾಟೀಲ್ ರವರ ನೇತೃತ್ವದಲ್ಲಿ ಗ್ರಾಮಸ್ಥರು ಮತ್ತು ವಿದ್ಯಾರ್ಥಿಗಳು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಮನವಿಗೆ ಸ್ಪಂದಿಸಿದ್ದ ಸಾರಿಗೆ ಸಂಸ್ಥೆ ಮಂಗಳವಾರ ಬೆಳಗ್ಗೆ 8 ಗಂಟೆಗೆ ಮೊದಲ ಬಸ್ ಅನ್ನು ಹಣಿಕೇರಿ ಗ್ರಾಮಕ್ಕೆ ಕಳುಹಿಸಿತ್ತು. ಗ್ರಾಮಕ್ಕೆ ಆಗಮಿಸಿದ ಬಸ್ಗೆ ಪೂಜೆ ಸಲ್ಲಿಸಿ ತೆಂಗಿನಕಾಯಿ ಒಡೆದು ಸಂಭ್ರಮದಿಂದ ಚಾಲನೆ ನೀಡಲಾಯಿತು. ಗ್ರಾಮಸ್ಥರು ಈ ಸೇವೆಗೆ ಸಂತಸ ವ್ಯಕ್ತಪಡಿಸಿ ಸುವರ್ಣ ಕರ್ನಾಟಕ ವೇದಿಕೆ ರಾಜ್ಯಾಧ್ಯಕ್ಷರಿಗೂ ಸನ್ಮಾನ ಮಾಡಿದ್ರು ಹಾಗೂ ಸಾರಿಗೆ ಇಲಾಖೆಗೆ ಕೃತಜ್ಞತೆಯನ್ನ ಸಲ್ಲಿಸಿದ್ರು. ಈ ಕಾರ್ಯಕ್ರಮದಲ್ಲಿ ಸುವರ್ಣ ಕರ್ನಾಟಕ ರಕ್ಷಣಾ ವೇದಿಕೆಯ ಬಸವರಾಜ ತುಬಾಕಿ, ರಾಜನಾಯಕ್ ಪಾಟೀಲ್, ಜಗದೀಶ್ ಪಾಟೀಲ್, ಸಿದ್ದು ಬೋಳಣ್ಣವರ್, ಯಲ್ಲಪ್ಪ ಬಳಗಣ್ಣವರ್, ವಿಠಲ್ ಮಜ್ಜಿಗಿ, ಸಿದ್ದಪ್ಪ ನಾಗನೂರ, ಶಿವನಪ್ಪ ಬಾವಿ, ಸಿದ್ದಪ್ಪ ನವಲಗಿ ಗ್ರಾಮಸ್ಥರು ಹಾಗೂ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಇದರಿಂದ ಹಣಿಕೇರಿ ಗ್ರಾಮಸ್ಥರಿಗೆ ಬೆಳಗಾವಿಗೆ ಪ್ರತಿದಿನ ಸುಲಭವಾಗಿ ಸಂಚಾರ ನಡೆಸಲು ಅನುಕೂಲವಾಗಿದ್ದು, ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಚಲೋ ಅದೇವ ಅಂತ ಹೇಳ್ಕೊಂತ ಹೋಗುದು ಅದೇನು ಬಿಡ ಅಂತ ಹೇಳಿ ನಿರ್ಲಕ್ಷ್ಯ ಮಾಡೋರ್ನ ಒಂದು ಟೈಮ್ ಇರ್ತದೆ ಸರ್. ಆ ಟೈಮ್ 6 ತಿಂಗಳು ಕೊಟ್ಟಿದ್ದೀವಿ ನಾವು. ಯಾಕ ನಾವು ಸೌಮ್ಯವಾಗಿ ಪ್ರತಿ ಸಾರಿ ಸೌಮ್ಯವಾಗಿ ಮಾತಾಡ್ತೇವೆ ಅಂತಂದ್ರೆ ನಾವೇನು ಹೇಳಿಕೊಳ್ಳಲ್ಲ. ನಮ್ಮಂತೇಲಿ ಏನು ಸಂಘಟನಾ ಶಕ್ತಿ ಇಲ್ಲ ಅಂತಲ್ಲ. ಉದ್ದೇಶ ಏನಂತಂದ್ರೆ ನಿಮಗೂ ತೊಂದರೆ ಇದಾವ. ನಾ ಹೇಳಿನ ನಿಮಗೂ ಸಾಕಷ್ಟು ತೊಂದರೆಗಳು ಇರ್ತಾವೆ. ಅವನ್ನ ಬಗೆಹರಿಸಿಕೊಂಡು ನಮ್ಮ ಕಡೆನೂ ಒಟ್ಟು ಲಕ್ಷ ಕೊಡಲಿ ಅನ್ನುವಂಥ ಕಾರಣಕ್ಕೆ ನಾವು ಅವಕಾಶ ಕೊಟ್ಟದ್ದನ್ನು ನೀವೇನು ತಿಳ್ಕೊತೀರಿ. ನಮ್ಮ ನಿಸಕ್ತರದಾರ ಇವ್ರ ಹೇಳ್ತಾರ ಹೋಗ್ತಾರ. ಈ ಭಾವನೆಯೊಳಗೆ ನೀವು ಅದೇರಿ. ಈಗ ಜನ ಎಲ್ಲ ರೋಚಿಗೆದ್ದಾರೆ. ಜನ ರೋಚಿಗೆ ಹಾಕಿದ್ದಾರೆ ಅಂದ್ರೆ ಪ್ರತಿಯೊಬ್ಬ ಇವತ್ತು ಕೂಲಿ ಮಾಡೋ ಸದಾ ನನ್ನ ಮಗಳನ್ನ ಕಲಿಸ್ಬೇಕು, ನನ್ನ ಮಗನ ಕಲಿಸ್ಬೇಕು ಅನ್ನುವಂಥ ಅಪೇಕ್ಷೆಯಿಂದ ತಮ್ಮ ಹೊಲ ಮರತಾರ, ಮನಿ ಮರತಾರ. ಚಲೋ ತಮಗೆ ತಿನ್ನಾಕಿದ್ರು ಕೂಡ ದುಡಿಯಾಕೆ ಹೋಗಿ ತಂದು ಮಕ್ಕಳನ್ನ ನೀವು ಹೇಳಿದಂಥ ಏನು ಪ್ರೈವೇಟ್ ಸ್ಕೂಲ್ಗಳು ನಾಟಕದ ಒಂದು ಸೂತ್ರದಲ್ಲ ಅದಕ್ಕೆ ತಂದು ಕಟ್ಟಿ ಮಕ್ಕಳನ್ನ ಕಲಿಸತ್ತಾರ. ಅವ್ರ ಭವಿಷ್ಯ ಹಾಳಾಗತ್ತೆ ತಂದ್ಕೊಳ್ಳೆ ಇವತ್ತು ಎಲ್ಲರೂ ಬಿತ್ತಾಕೆ ಹೋಗೋದು, ಎಡಿ ಕುಟ್ಟಿ ಹೊಡಕ್ಕೆ ಹೋಗೋದು ಬಿಟ್ಟು ನಿಂತಾರೆ. ಅದನ್ನು ನೀವು ಗಮನದೊಳಗೆ ಇಟ್ಟುಕೊಂಡು 5 ದಿವಸದೊಳಗೆ ಕ್ಲಿಯರ್ ಮಾಡಿದ್ರಿ ಸರಿ. ಇಲ್ಲ ನಿಮ್ಮ ಹಾದಿ ನೀವು ನೋಡ್ರಿ. ಯಾವ ಡಿಪಾರ್ಟ್ಮೆಂಟ್ದಿಂದ ತರ್ತೀರಿ, ಏನೋ ಗೋಲಿಬಾರ್ ಮಾಡಿಸ್ತಾರೋ ಅಥವಾ ಲಾಠಿ ಚಾರ್ಜ್ ಮಾಡಿಸ್ತಾರೋ ಅದಕ್ಕೆ ನೀವು ರೆಡಿ ಆಗಿರಿ. ನಾವು ಎಲ್ಲದಕ್ಕೂ ರೆಡಿ ಆಗಿರಿ. 6ನೇ ದಿವಸ ಮಾತ್ರ ನಾವು ನಿಮಗೆ ಯಾರಿಗೂ ಇಂಟಿಮೇಷನ್ ಮಾಡೋಲ್ಲ. ಅದು ನಮಗೆ ಸ್ಪಷ್ಟವಾಗಿ ಬರ್ಬೇಕು ಸರ್. ನೀವು ಈಗ ಇನ್ನೊಮ್ಮೆ DTO ಮಾತಾಡ್ರಿ, DC ಮಾತಾಡ್ರಿ, ಬೇಕಾದ್ರೆ ನಿಮ್ಮ ಹುಬ್ಬಳ್ಳಿ ಡಿವಿಷನಲ್ಗೆ ಮಾತಾಡ್ರಿ. ಏನು ಮಾಡ್ತೀರೋ ನನಗೆ ಗೊತ್ತಿಲ್ಲ. ಕ್ಲಿಯರ್ ಆಗುತ್ತೆ.